ರಾಜ್ಯದ ಹೋಟೆಲ್ ಮಾಲೀಕರು ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗದೆ ಪರದಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಅಡುಗೆ ಮಾಡೋದು ಹೇಗೆ, ಗ್ರಾಹಕರಿಗೆ ಆಹಾರವನ್ನು ವಿತರಿಸೋದು ಹೇಗೆ ಎನ್ನುವುದಾಗೂ ಕೂಡ ಚಿಂತೆಯಲ್ಲಿದ್ದಾರೆ. ಈ ನಡುವೆ ಹೋಟೆಲ್ಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಪೆಟ್ರೋಲಿಯಂ ಇಲಾಖೆ. ನಾಳೆಯಿಂದ ಹೋಟೆಲ್ಗಳಿಗೆ ಶೇಕಡಾ 50ರಷ್ಟು ಸಿಲಿಂಡರ್ ಪೂರೈಕೆ ಆಗುತ್ತೆ. ಇದು ಹೋಟೆಲ್ ನಂಬರ್ಗೆ ಸಿಕ್ಕಿರುವಂತ ಗುಡ್ ನ್ಯೂಸ್. ಶೇಕಡಾ 50ರಷ್ಟು ಸಿಲಿಂಡರ್ ಪೂರೈಕೆ ಆಗುತ್ತೆ ಎನ್ನಲಾಗ್ತಾ ಇದೆ. ಕೇಂದ್ರ ಪೆಟ್ರೋಲಿಯಂ ಇಲಾಖೆಯಿಂದ ಮಹತ್ವದ ಸೂಚನೆಯನ್ನ ಕೊಡಲಾಗಿದೆ. 12 ದಿನಗಳಿಂದ ಪರದಾಡ್ತಾ ಇರುವಂತಹ ಹೋಟೆಲ್ ಮಾಲೀಕರು ಈ ಮೂಲಕ ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಮರ್ಷಿಯಲ್ ರಿಫಿಲಿಂಗ್ ಇಲ್ಲದೆ ಪರದಾಡ್ತಾ ಇದ್ರು ಹೋಟೆಲ್ನವರು. ನಾಳೆಯಿಂದ ಕಮರ್ಷಿಯಲ್ ಸಿಲಿಂಡರ್ಗಳ ವಿತರಣೆ ಸಾಧ್ಯತೆ ಕಂಡು ಬರ್ತಾ ಇದೆ. ಇಷ್ಟು ದಿವಸ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇರಲಿಲ್ಲ, ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೆಲವೊಂದಿಷ್ಟು ಹೋಟೆಲ್ಗಳಿಗೆ ಬಾಗಿಲು ಹಾಕಲಾಗಿತ್ತು. ಇನ್ನೊಂದಿಷ್ಟು ಹೋಟೆಲ್ನವರು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ, ಮೆನುವಿನಲ್ಲಿ ಕಡಿತಗೊಳಿಸಿದ್ದಾರೆ. ಹೇಗೆ ಪರದಾಟ ಖಂಡಿತವಾಗ್ಲೂ ಇದ್ದೇ ಇತ್ತು. ಹೋಟೆಲ್ ಮಾಲೀಕರು ಸಂಕಷ್ಟದಲ್ಲಿದ್ದರು. ಬರೀ ಹೋಟೆಲ್ ಮಾಲೀಕರು ಮಾತ್ರ ಅಲ್ಲ, ಹೋಟೆಲ್ಗೆ ಹೋಗುವಂಥ ಗ್ರಾಹಕರಿಗೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೇಳಿದ್ದು ತಿಂಡಿ ತಿನಿಸುಗಳು ಸಿಗ್ತಾ ಇರಲಿಲ್ಲ. ಆದರೆ ಇವರಿಗೀಗ ಸದ್ಯ ಪೆಟ್ರೋಲಿಯಂ ಇಲಾಖೆ ಗುಡ್ ನ್ಯೂಸ್ ಕೊಡುವಂಥ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ. ಶೇಕಡಾ 50ರಷ್ಟು ಗ್ಯಾಸ್ ಪೂರೈಕೆ ಆಗುತ್ತೆ ಎನ್ನಲಾಗ್ತಾ ಇದೆ. ಕಾದು ನೋಡಬೇಕು ಯಾವ ರೀತಿಯಾಗಿ ಸಪ್ಲೈ ಆಗಬಹುದು ಎನ್ನುವಂಥದ್ದಾಗಿ. ನಾಳೆಯಿಂದ ಹೋಟೆಲ್ಗಳಿಗೆ ಶೇಕಡಾ 50ರಷ್ಟು ಸಿಲಿಂಡರ್ ಪೂರೈಕೆ ಆಗುತ್ತೆ ಎನ್ನಲಾಗ್ತಾ ಇದೆ.